ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ಉಗ್ರ ಕೃತ್ಯಗಳು ನಡೀತಾನೇ ಇರುತ್ತವೆ. ಹಾಗಾದರೆ ಈ ರಕ್ತ ಪಿಪಾಸುಗಳಿಗೆ ಭಯನೇ ಇಲ್ವಾ? ಭಾರತದಲ್ಲಿ ಇಂತಹ ಕೃತ್ಯಗಳನ್ನು ತಡೆಯಲು ಇರೋ ಕಾನೂನುಗಳೇನು? ಏನು ಶಿಕ್ಷೆ ಆಗುತ್ತೆ? ಯಾವ ಕಾಯ್ದೆ ಏನು ಹೇಳುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ಟಾಡಾ TADA ಅಂದರೆ ಭಯೋತ್ಪಾದಕ ಮತ್ತು ವಿಧ್ವಂಸಕ ಚಟುವಟಿಕೆಗಳ ಕಾಯ್ದೆ. ಇದನ್ನು 1987ರಲ್ಲಿ ಜಾರಿಗೆ ತರಲಾಯಿತು. ಇದು ಕೂಡ ಭಯೋತ್ಪಾದಕ ವಿರೋಧಿ ಕಾನೂನಾಗಿತ್ತು. ಸಂಜಯ್ ದತ್ ಕೂಡ ಜೈಲಿಗೆ ಹೋಗಿದ್ದು ಇದೇ ಕಾನೂನಿನ ಅಡಿಯಲ್ಲಿ. ಅದೇ ಕಾರಣಕ್ಕೆ ದೊಡ್ಡ ಸೆಲೆಬ್ರಿಟಿ ಆದರೂ ಸಂಜಯ್ ದತ್ಗೆ ಕಾನೂನಿನ ಕುಣಿಕೆಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಹಲವು ವರ್ಷಗಳ ಕಾಲ ಜೈಲಿನಲ್ಲಿ ಇರಬೇಕಾಗಿ ಬಂತು. ಈ ಕಾಯ್ದೆಯ ಕೆಲವೊಂದು ಅಂಶಗಳನ್ನು ನೋಡೋದಾದ್ರೆ, ಈ ಕಾಯ್ದೆಯಡಿ ಕೇಸ್ ದಾಖಲಾದರೆ ಜಾಮೀನು ಸಿಗೋದು ತುಂಬ ಕಷ್ಟ. ಈ ಕಾಯ್ದೆ ಅಧಿಕಾರಿಗಳಿಗೆ, ತನಿಖಾ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರ ನೀಡಿತ್ತು. ಶಂಕೆ ಬಂದ ಕೂಡಲೇ ಅಂಥವರನ್ನ ಅರೆಸ್ಟ್ ಮಾಡಲು, ಅವರ ಸಂಪತ್ತನ್ನು ಸೀಸ್ ಮಾಡಲು ಈ ಕಾನೂನು ಅವಕಾಶ ನೀಡಿತ್ತು. ವಿಶೇಷ ಅಂದರೆ ಶಂಕಿತನೊಬ್ಬ ಪೊಲೀಸರ ಮುಂದೆ ತಪ್ಪನ್ನು ಒಪ್ಪಿಕೊಂಡ್ರೆ ಅದನ್ನೇ ಕೋರ್ಟ್ನಲ್ಲಿ ಎವಿಡೆನ್ಸ್ ಆಗಿ ಪರಿಗಣಿಸಬಹುದಿತ್ತು. ಇವತ್ತಿಗೂ ಯಾವುದೇ ಕಾಯ್ದೆಯಡಿ ಅರೆಸ್ಟ್ ಆದರೂ ಪೊಲೀಸರ ಮುಂದೆ ಆರೋಪಿ ತಪ್ಪೊಪ್ಪಿಕೊಂಡ್ರೆ ಅದನ್ನು ಪೊಲೀಸರು ಪರಿಗಣಿಸೋದಿಲ್ಲ. ಕೋರ್ಟ್ ಮುಂದೆ ಹೇಳಿದಾಗ ಮಾತ್ರವೇ ಪರಿಗಣಿಸಲಾಗುತ್ತೆ. ಆದರೆ ಟಾಡಾ ಕಾಯ್ದೆ ಅಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆ ದೊಡ್ಡ ಪವರ್ ನೀಡಿತ್ತು. ಇದರಿಂದ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಹಿಂಸೆ ನೀಡಿ ಆರೋಪಿಗಳ ಬಳಿ ತಪ್ಪೊಪ್ಪಿಕೊಳ್ಳುವಂತೆ ಮಾಡುವ ಸಾಧ್ಯತೆ ಇತ್ತು. ಟಾಡಾ ಅಡಿಯಲ್ಲಿ ಉಗ್ರ ಕೃತ್ಯಗಳಿಗೆ ಸಂಬಂಧಿಸಿದ ಕೇಸ್ಗಳ ತನಿಖೆಗೆ ಸಪರೇಟ್ ಕೋರ್ಟ್ಗಳನ್ನು ಕೂಡ ಸ್ಥಾಪಿಸಲಾಯಿತು. ಹಲವು ಕಾರಣಗಳಿಂದ ಈ ಟಾಡಾ ಕಾಯ್ದೆ ದುರ್ಬಳಕೆ ಆಗ್ತಿದೆ ಅನ್ನೋ ಆರೋಪಗಳು ಕೇಳಿ ಬಂದವು. ಹೀಗಾಗಿ 1995ರಲ್ಲಿ ಟಾಡಾ ಕಾಯ್ದೆಯನ್ನೇ ವಾಪಸ್ ತೆಗೆದುಕೊಳ್ಳಲಾಯಿತು. POTA 1999ರಲ್ಲಿ IC-814 ವಿಮಾನ ಹೈಜಾಕ್ ಮತ್ತು 2001ರಲ್ಲಿ ಸಂಸತ್ ಮೇಲೆ ಉಗ್ರ ದಾಳಿ ನಡೆಯಿತು. ಈ ಟೈಮಲ್ಲಿ ಭಾರತದಲ್ಲಿ ಅತ್ಯಂತ ಕಠಿಣವಾದ ಭಯೋತ್ಪಾದಕ ವಿರೋಧಿ ಕಾನೂನು ಇರಬೇಕು ಅನ್ನೋ ಚರ್ಚೆ ಆಯಿತು. ಆಗ ಈ POTA ಅಂದರೆ ಭಯೋತ್ಪಾದಕ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದರಲ್ಲಿ ಉಗ್ರರ ಹಾವಳಿ ತಡೆಯಲು ಅಧಿಕಾರಿಗಳಿಗೆ, ತನಿಖಾ ಸಂಸ್ಥೆಗಳಿಗೆ ವಿಶೇಷ ಅಧಿಕಾರಗಳನ್ನು ನೀಡಲಾಯಿತು. ಈ ಕಾನೂನಿನ ಅಡಿಯಲ್ಲಿ ಅರೆಸ್ಟ್ ಆದ ಶಂಕಿತರನ್ನ 180 ದಿನಗಳ ಕಾಲ ವಶದಲ್ಲಿ ಇರಿಸಿಕೊಂಡು ವಿಚಾರಣೆ ನಡೆಸಬಹುದಿತ್ತು. ಅದಕ್ಕೆ ಸ್ಪೆಷಲ್ ಕೋರ್ಟ್ ಕೂಡ ಸೆಟಪ್ ಮಾಡಲಾಯಿತು. ಈ ಕಾನೂನಿನ ಪ್ರಕಾರ ಭಯೋತ್ಪಾದಕ ಕೃತ್ಯಗಳಿಗೆ ಫಂಡ್ ರೈಸ್ ಮಾಡೋದು ಕೂಡ ಉಗ್ರ ಕೃತ್ಯವೇ ಅಂತ ಪರಿಗಣಿಸಲಾಯಿತು. ಉಗ್ರ ಸಂಘಟನೆಗಳನ್ನು ಹತ್ತಿಕ್ಕಲು ಸಪರೇಟ್ ಚಾಪ್ಟರ್ ಅನ್ನೇ ಸೇರಿಸಲಾಗಿತ್ತು. ಅಂದರೆ ಇಲ್ಲಿ ಸರ್ಕಾರಕ್ಕೆ ಒಂದು ಅಧಿಕಾರ ನೀಡಲಾಯಿತು. ಅದರ ಪ್ರಕಾರ ಸರ್ಕಾರ ಭಯೋತ್ಪಾದಕ ಸಂಘಟನೆಗಳನ್ನು ಘೋಷಿಸಲು ಅವಕಾಶ ಸಿಕ್ತು. ಈ ಚಾಪ್ಟರ್ನಲ್ಲಿ ಯಾವೆಲ್ಲ ಸಂಘಟನೆಗಳ ಹೆಸರಿವೆಯೋ ಅವುಗಳೆಲ್ಲ ಭಯೋತ್ಪಾದಕ ಸಂಘಟನೆಗಳು ಅಂತ ಘೋಷಿಸಬಹುದಿತ್ತು. ಇದೇ ಈ POTA ಕಾನೂನಿಗೆ ಮುಳ್ಳಾಯಿತು. ಹೌದು, ಹಲವು ರಾಜ್ಯ ಸರ್ಕಾರಗಳು ಈ ಕಾನೂನನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವು. ತಮ್ಮ ರಾಜಕೀಯ ವಿರೋಧಿ ಪಕ್ಷಗಳು ಅಥವಾ ವಿರೋಧಿ ಪಕ್ಷಗಳಿಗೆ ಕೆಲಸ ಮಾಡೋ ಸಂಘಟನೆಗಳನ್ನು ಕೂಡ ಭಯೋತ್ಪಾದಕ ಸಂಘಟನೆಗಳ ಪಟ್ಟಿಗೆ ಸೇರಿಸಲು ಶುರು ಮಾಡಿದ್ವು. ಹೀಗಾಗಿ ಈ ಕಾನೂನು ಹಿಂದಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಕೂಗು ಜಾಸ್ತಿ ಆಯಿತು. 2004ರಲ್ಲಿ ಫೈನಲಿ ಈ ಕಾನೂನನ್ನು ವಾಪಸ್ ತೆಗೆದುಕೊಳ್ಳಲಾಯಿತು. UAPA ಟಾಡಾ POTA ಈ ಎರಡೂ ಕಾನೂನುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಯಿತು. ಆದರೆ ದೇಶದಲ್ಲಿ ಉಗ್ರ ಚಟುವಟಿಕೆಗಳನ್ನು ತಡೆಯಲು ಒಂದು ಕಾನೂನಿನ ಅವಶ್ಯಕತೆ ಅಂತೂ ಇದ್ದೇ ಇತ್ತು. ಹೀಗಿದ್ದಾಗ ಕಣ್ಣಿಗೆ ಬಿದ್ದಿದ್ದೆ 1967ರ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್. ಇದು 1967ರಲ್ಲೇ ಜಾರಿಗೆ ಬಂದಿದ್ದ ಒಂದು ಕಾಯ್ದೆ. ದೇಶ ವಿರೋಧಿ ಚಟುವಟಿಕೆ ತಡೆಯಲು, ದೇಶದ ಸಮಗ್ರತೆ ಕಾಪಾಡಲು ಈ ಕಾನೂನು ಜಾರಿಗೆ ತರಲಾಗಿತ್ತು. ಅದಕ್ಕೆ ಕೆಲವೊಂದು ತಿದ್ದುಪಡಿ ತಂದು ಮತ್ತಷ್ಟು ಕಠಿಣವಾಗಿ ಜಾರಿಗೆ ತರಲು ನಿರ್ಧರಿಸಲಾಯಿತು. 2004, 2008, 2012, 2019ರಲ್ಲಿ ತಿದ್ದುಪಡಿಗಳನ್ನು ಕೂಡ ತರಲಾಯಿತು. ಉಗ್ರ ಚಟುವಟಿಕೆಗಳನ್ನು ತಡೆಯಲು ಇದರಲ್ಲಿ ಕೆಲ ಡೆಡಿಕೇಟೆಡ್ ಚಾಪ್ಟರ್ಸ್ಗಳನ್ನು ಸೇರಿಸಲಾಯಿತು. ಅವುಗಳನ್ನು ನೋಡೋದಾದ್ರೆ, ಈ ಕಾಯ್ದೆಯಡಿ ಹಲವು ಕೃತ್ಯಗಳನ್ನು ಉಗ್ರ ಕೃತ್ಯಗಳ ಲಿಸ್ಟ್ಗೆ ಸೇರಿಸಲಾಯಿತು. POTA ರೀತಿಯಲ್ಲೇ ದುಷ್ಕೃತ್ಯಕ್ಕೆ ಫಂಡ್ ರೈಸ್ ಮಾಡೋದು ಉಗ್ರ ಚಟುವಟಿಕೆಯ ಭಾಗ ಅಂತ ಹೇಳಲಾಯಿತು.
ಉಗ್ರರಿಗೆ ಸಪೋರ್ಟ್ ಮಾಡೋದು, ಸಂಘಟನೆಯ ಸದಸ್ಯರು ಉಗ್ರ ಸಂಘಟನೆ ಪರವಾಗಿ ಕ್ಯಾಂಪೇನ್ ಮಾಡೋದು ಕೂಡ ಉಗ್ರ ಕೃತ್ಯ ಅಂತ ಪರಿಗಣಿಸಲಾಯಿತು. ಯಾವುದೇ ಶಂಕಿತರನ್ನ ಅರೆಸ್ಟ್ ಮಾಡಿದರೆ 6 ತಿಂಗಳ ಒಳಗೆ ತನಿಖಾ ಸಂಸ್ಥೆಗಳು ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. 2012ರಲ್ಲಿ ಕಾಯ್ದೆಗೆ ತಿದ್ದುಪಡಿ ತಂದು ಭಯೋತ್ಪಾದನೆಗೆ ಹೊಸ ವ್ಯಾಖ್ಯಾನ ನೀಡಲಾಯಿತು. ಅಂದರೆ ದೇಶದ ಆರ್ಥಿಕ ಭದ್ರತೆಗೆ ಧಕ್ಕೆ ತರೋದು, ನಕಲಿ ನೋಟುಗಳ ಚಲಾವಣೆ, ಶಸ್ತ್ರಾಸ್ತ್ರ ಪೂರೈಸೋದನ್ನು ಕೂಡ ಭಯೋತ್ಪಾದನೆ ವ್ಯಾಪ್ತಿಗೆ ತರಲಾಯಿತು. 2019ರಲ್ಲಿ ಕೆಲ ಗಂಭೀರ ತಿದ್ದುಪಡಿ ಮಾಡಲಾಯಿತು. ಕೇಂದ್ರ ಸರ್ಕಾರಕ್ಕೆ ಯಾವುದೇ ವ್ಯಕ್ತಿಯನ್ನು ಉಗ್ರ ಅಂತ ಘೋಷಿಸಲು, ಯಾವುದೇ ಸಂಘಟನೆಯನ್ನು ಉಗ್ರ ಸಂಘಟನೆ ಅಂತ ಘೋಷಿಸಲು ಅಧಿಕಾರ ಕೊಡ್ತು. ಈ ಕಾಯ್ದೆಯಡಿ ಅರೆಸ್ಟ್ ಮಾಡಿದರೆ 180 ದಿನಗಳ ಕಾಲ ಯಾವುದೇ ಚಾರ್ಜ್ ಶೀಟ್ ಸಲ್ಲಿಸದೆ ವಶದಲ್ಲಿ ಇರಿಸಿಕೊಳ್ಳಲು ಅವಕಾಶವಿದೆ. ಶಂಕಿತನಿಗೆ ಜಾಮೀನಿನ ಹಕ್ಕೇ ಇರಲ್ಲ. ಯಾವ ಶಿಕ್ಷೆ ಕೊಡ್ತಾರೆ ಅಂತ ನೋಡೋದಾದ್ರೆ, ಮಾರಣಾಂತಿಕ ಭಯೋತ್ಪಾದಕ ದಾಳಿಯಂಥ ಕೃತ್ಯಗಳು ಸಾಬೀತಾದರೆ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ ಕೊಡಲಾಗುತ್ತೆ. ಜೀವ ತೆಗೆಯದ ಉಗ್ರ ಕೃತ್ಯಗಳಿಗೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತೆ. ಉಗ್ರ ಕೃತ್ಯಗಳಿಗೆ ಸಹಾಯ ಮಾಡಿದವರಿಗೆ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. ಉಗ್ರ ಕೃತ್ಯಕ್ಕೆ ಪಿತೂರಿ ಮಾಡೋದು, ಫಂಡ್ ರೈಸ್ ಮಾಡೋದು, ಕ್ಯಾಂಪ್ ಮಾಡೋದು, ಉಗ್ರರಿಗೆ ಟ್ರೈನಿಂಗ್ ಕೊಡೋದು ಮಾಡಿದರೆ 5 ವರ್ಷ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಸಿಗುತ್ತೆ. ಈ ಎಲ್ಲ ಸ್ಥಿತಿಗಳಲ್ಲಿ ಬಂಧಿತರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತೆ. ಫ್ರೆಂಡ್ಸ್, ಒಟ್ನಲ್ಲಿ ಉಗ್ರ ಚಟುವಟಿಕೆಗಳಿಗೆ ಕಠಿಣ ಕಾನೂನು ಭಾರತದಲ್ಲಿದೆ. ಅದನ್ನು ಕಾಯಲು NIA ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ತನಿಖಾ ಸಂಸ್ಥೆಗಳು ಕೂಡ ಇವೆ. ಆದರೂ ಉಗ್ರರನ್ನು ಬೇರು ಸಮೇತ ಕಿತ್ತು ಎಸೆಯಲು ಆಗದಿರೋದು ದುರದೃಷ್ಟಕರ. ಈ ಬಗ್ಗೆ ನಿಮಗೇನನ್ಸುತ್ತೆ? ಇನ್ನಷ್ಟು ಕಠೋರ ಕಾನೂನು ಶಿಕ್ಷೆ ಜಾರಿಗೆ ಬರಬೇಕಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.